ಹಲೋ ಗೈಸ್, ಸೊ ಈ ಒಂದು ವಿಡಿಯೋದಲ್ಲಿ ಆಪ್ಷನ್ ಎಡಿಟಿಂಗ್ ಯಾವಾಗ ಚಾಯ್ಸ್ 2 ಮತ್ತು ಚಾಯ್ಸ್ 3 ಸೆಲೆಕ್ಟ್ ಮಾಡಿರೋಂಗೆ ಜೊತೆಗೆ ಹೆಂಗೆ ಎಡಿಟ್ ಮಾಡಬೇಕು, ಅದ್ರ ಜೊತೆಗೆ SNQ ಕೋಟಾ ಸೆಕೆಂಡ್ ರೌಂಡ್ ರಿಲೇಟೆಡ್ ಡೌಟ್ಸು, ಇನ್ನೊಂದು ಸೀಟನ್ನ ನೀವು ಹೋಲ್ಡ್ ಮಾಡ್ಕೊಂಡು ಎಕ್ಸ್ಟೆಂಡೆಡ್ ರೌಂಡ್ ತನಕ ಹೋಗ್ಬೋದೋ ಇಲ್ವೋ, ಇದೇ ರೀತಿ ಸೆಕೆಂಡ್ ರೌಂಡ್ ರಿಲೇಟೆಡ್ ಏನೇನು ಡೌಟ್ಸ್ ಇದೆ ಮತ್ತು ಕಾಷನ್ ಪಾಯಿಂಟ್ಸ್ ಏನೇನಿದೆ ಅದೆಲ್ಲದೂ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವೆರಿ ಇಂಪಾರ್ಟೆಂಟ್ ವಿಡಿಯೋ, ಕೊನೆ ತನಕ ನೋಡಿ, ಓಕೆನಾ. ಸೊ ಫಸ್ಟ್ ಪಾಯಿಂಟ್ ಬಂದು ಸೆಕೆಂಡ್ ರೌಂಡ್ ಮತ್ತು ಕಾಲೇಜ್ ರಿಓಪನಿಂಗ್. ಎಷ್ಟೊಂದು ಜನ ಕಾಮೆಂಟ್ಸಲ್ಲಿ ಆಗ್ತಾಯಿದ್ರು, ನಾವು ಸೆಕೆಂಡ್ ರೌಂಡಿಗೆ ಹೋಗಿದ್ರೆ ಕಾಲೇಜ್ ಅಡ್ಮಿಷನಿಗೆ ಲೇಟ್ ಆಗುತ್ತೆ, ಜೊತೆ ಕಾಲೇಜ್ ಅಷ್ಟೊತ್ತಿಗೆ ರಿಓಪನ್ ಆಗ್ಬಿಡುತ್ತಾ ಅಂತ. ಸೊ ಅವ್ರು ಯಾರು ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 99% ಅಲ್ಲ, 100% ಕಾಲೇಜಸ್ ಯಾವುದು ಕೂಡ ಸೆಕೆಂಡ್ ರೌಂಡ್ ಕಂಪ್ಲೀಟ್ಲಿ ಮುಗಿಯೋ ತನಕ ಅಂತೂ ಸ್ಟಾರ್ಟ್ ಆಗೋದಿಲ್ಲ. ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ, ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಈ ಎಕ್ಸ್ಟೆಂಡೆಡ್ ರೌಂಡ್ ಅಂತಾರಲ್ಲ, ಓಕೆ. ಸೊ ಇದು ಸ್ಟಾರ್ಟ್ ಆಗಬೇಕಾದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಥವಾ ಥರ್ಡ್ ರೌಂಡ್ ಅಂತಾರೆ, ಅದು ಸ್ಟಾರ್ಟ್ ಆಗೋದ್ರ ಜೊತೆ ಕಾಲೇಜಸ್ ಕೂಡ ರಿಓಪನ್ ಆಗುತ್ತೆ, ಓಕೆನಾ. ಬಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಅವಾಗಲೂ ಕೂಡ ತಮ್ಮ ಸಿಲಬಸ್ ಸ್ಟಾರ್ಟ್ ಮಾಡೋದಿಲ್ಲ, ಬದಲಾಗಿ ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂದರೆ ಒಂಥರ ಬ್ರಿಡ್ಜ್ ಕೋರ್ಸ್ ಥರ, ಅಂದರೆ ಬೇಸಿಕ್ಸ್ ಏನೇನು ಬೇಕು ಅದ್ರ ರಿಲೇಟೆಡ್ ಹೇಳ್ಕೊಡ್ತಾರೆ ಅಷ್ಟೇ. ಸೊ ಹಾಗಾಗಿ ತಾವು ಯಾರೂ ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಓಕೆನಾ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಆಪ್ಷನ್ ಎಂಟ್ರಿ ಎಡಿಟಿಂಗ್ ಯಾವಾಗ. ಸಿ, ಫಸ್ಟ್ ಆಫ್ ಆಲ್ ತಾವೆಲ್ಲರಿಗೂ ಗೊತ್ತಿರೋಂಗೆ ಚಾಯ್ಸ್ 2 ಮತ್ತು ಚಾಯ್ಸ್ 3 ಫಸ್ಟ್ ರೌಂಡಲ್ಲಿ ಯಾರ್ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅವ್ರಿಗೆ ಮಾತ್ರ ಎಡಿಟ್ ಮಾಡೋ ಚಾನ್ಸ್ ಇರುತ್ತೆ, ಓಕೆನಾ. ಸೊ ಇದು ಎಡಿಟಿಂಗ್ ಯಾವಾಗ ಬಿಡ್ತಾರೆ ಅಂತಂದರೆ ಬಿಫೋರ್ ದ ಬಿಗಿನಿಂಗ್ ಆಫ್ ಸೆಕೆಂಡ್ ರೌಂಡ್, ಓಕೆನಾ. ಸೊ ಎಲ್ಲಿ ಬಿಡ್ತಾರೆ ಅಂದರೆ ಎಡಿಟಿಂಗ್ ಲಿಂಕು ಸಪ್ರೇಟಾಗಿ ಇಲ್ಲೊಂದು ಮೇಲ್ಗಡೆ ಲಿಂಕ್ ಬಿಡ್ತಾರೆ, ಓಕೆನಾ. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಅಂತ, ಓಕೆನಾ. ಸೊ ಅಲ್ಲಿ ಸಪ್ರೇಟಾಗಿ ಲಿಂಕ್ ಬಿಡ್ತಾರೆ, ಅದರಲ್ಲಿ ತಾವು ಹೋಗಿ ಎಡಿಟ್ ಮಾಡ್ಬೋದಾಗುತ್ತೆ. ಆ ಲಿಂಕ್ ಇನ್ನೂ ಕೂಡ ಬಿಟ್ಟಿಲ್ಲ, ಬಿಟ್ಟ ತಕ್ಷಣ ನಾನು ಹೇಳ್ತೀನಿ, ಓಕೆನಾ. ಸೊ ಯಾವಾಗ ಬಿಡ್ಬೋದು ಅಂತಂದರೆ 8 to 10th ಸೆಪ್ಟೆಂಬರ್ ಈ ಮಧ್ಯದಲ್ಲಿ ಬಿಡಬಹುದು, ಅಥವಾ ಇನ್ನೂ ಸ್ವಲ್ಪ ಡಿಲೇ ಆಗ್ಬೋದು. ಯಾಕಪ್ಪ ಅಂದರೆ ನೀಟ್ ಕೌನ್ಸಿಲಿಂಗ್ ಸ್ವಲ್ಪ ಡಿಲೇ ಆಗ್ತಿದೆ, ಸೊ ಅದು ಕೂಡ ಡಿಲೇ ಆಗ್ಬೋದು. ಜೊತೆಗೆ ಇನ್ನೊಂದು ಪಾಯಿಂಟು, ಎಡಿಟಿಂಗ್ಗೆ ಲೆಸ್ ಟೈಮ್ ಕೊಡ್ಬೋದು, ಕಡಿಮೆ ಟೈಮ್ ಕೊಡ್ಬೋದು. ಸೊ ಹಾಗಾಗಿ ನಿಮ್ಮದು ಸ್ಟ್ರಾಟರ್ಜಿ ಏನೇನಿದೆ ಅದು ಕರೆಕ್ಟಾಗಿರ್ಬೇಕು, ಓಕೆನಾ. ತಕ್ಷಣ ನೀವು ಎಡಿಟ್ ಮಾಡಬೇಕಾಗುತ್ತೆ, ತುಂಬ ಜಾಸ್ತಿ ಟೈಮ್ ಕೊಡೋದಿಲ್ಲ, ಓಕೆನಾ. ಸೊ ಇನ್ನೊಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಎಡಿಟಿಂಗ್ ರಿಲೇಟೆಡ್ ಏನಪ್ಪ ಅಂತಂದರೆ, ನೀವು ಆಪ್ಷನ್ಸನ್ನು ಡಿಲೀಟ್ ಮಾಡ್ಬೋದು, ಬಟ್ ಆ್ಯಡ್ ಮಾಡೋದಕ್ಕಾಗೋದಿಲ್ಲ, ಓಕೆನಾ. ಸೊ ಹಾಗಾಗಿ ಡಿಲೀಟ್ ಮಾಡೋದು ಇದ್ರ ಸಿಗ್ನಿಫಿಕೆನ್ಸ್ ಏನಪ್ಪ ಅಂತಂದರೆ, ಯಾವುದೇ ಬ್ಯಾಡ್ ಸೀಟ್ಸ್ ಇತ್ತು, ಬ್ಯಾಡ್ ಸೀಟ್ ಅಂದ್ರೇನು, ನಿಮಗಿಷ್ಟ ಇಲ್ಲದೆ ಇರೋವಂಥ ಕಾಲೇಜಸ್ಸು ಅಥವಾ ನಿಮಗಿಷ್ಟ ಇಲ್ಲದೆ ಇರೋವಂಥ ಬ್ರ್ಯಾಂಚಸ್ ಯಾವ್ದಾದ್ರು ಇತ್ತು ಅಂದರೆ ಎಬೋ ದಿ ಬ್ಲಾಕ್ಡ್ ಸೀಟ್, ಆ ಬ್ಲಾಕ್ಡ್ ಸೀಟ್ ಅಂದರೆ ಹೋಲ್ಡ್ ಮಾಡಿರೋ ಸೀಟ್ ಮೇಲೆ ಅಥವಾ ಡಿಸೈರ್ಡ್ ಸೀಟ್ ಮೇಲೆ ಯಾವ್ದಾದ್ರು ಇದ್ದರೆ ಅಂಥವನ್ನು ದಯವಿಟ್ಟು ಡಿಲೀಟ್ ಮಾಡಿ. ಯಾಕೆ ಅಂತ ನಾನು ಹೇಳ್ತೀನಿ ನೋಡಿ. ಇವಾಗ ಯಾವ್ದಾದ್ರು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಅಂದ್ಕೊಳ್ಳಿ, ಅವ್ರಿಗೆ 3C ಅಲಾಟ್ ಆಗಿದೆ ಫಸ್ಟ್ ರೌಂಡಲ್ಲಿ ಅಂತ. ಸೊ ಕೆಳಗಡೆ ಎಲ್ಲ ಡಿಲೀಟ್ ಆಗಿಬಿಡುತ್ತೆ. ಅಕಸ್ಮಾತ್ ಇಲ್ಲಿ 2B ಏನಾದ್ರು ಬೇಡದೇ ಇದ್ದಿತ್ತು, ಬ್ಯಾಡ್ ಸೀಟ್ ಇತ್ತು ಅಂದ್ಕೊಳ್ಳಿ, ಅದೇ ರೀತಿಯಲ್ಲಿ 3C ಅಲಾಟ್ ಆಗಿತ್ತು, ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರು ಅಂದರೆ 3C ಡಿಲೀಟ್ ಆಗಿಬಿಡುತ್ತೆ. ಸೊ ಇವಾಗ ಇಲ್ಲಿ 1A ಏನಾದ್ರು ಬ್ಯಾಡ್ ಇತ್ತು ಅಂದ್ಕೊಳ್ಳಿ, ದಯವಿಟ್ಟು ಇದನ್ನು ಡಿಲೀಟ್ ಮಾಡಬೇಡಿ. ಯಾಕೆ ಅಂದರೆ ಅಕಸ್ಮಾತ್ ಸೆಕೆಂಡ್ ರೌಂಡಲ್ಲಿ ಏನಾಗ್ಬೋದು, ಈ 2B ಕೂಡ ಅಲಾಟ್ ಆಗ್ಬೋದು. ಸೊ ಇದೇನಾದ್ರು ಅಲಾಟ್ ಆಗಿಬಿಟ್ರೆ ಅವಾಗ ತಾವು 3Cಗೆ ಹೋಗೋಕ್ಕಾಗೋದಿಲ್ಲ. ಸೊ ಎರಡರ ಮಧ್ಯೆ ಚೂಸ್ ಮಾಡೋದಕ್ಕೆ ಬರೋದಿಲ್ಲ, ಹೈಯರ್ ಪ್ರಯಾರಿಟಿ ಯಾವುದಿರುತ್ತೆ ಅದಕ್ಕೆ ಹೋಗಬೇಕಾಗುತ್ತೆ. ಸೊ ದಯವಿಟ್ಟು ಬ್ಯಾಡ್ ಆಪ್ಷನ್ಸ್ ಏನಾದ್ರು ಇದ್ದರೆ ಅದನ್ನು ದಯವಿಟ್ಟು ಡಿಲೀಟ್ ಮಾಡ್ಕೊಂಬಿಡಿ, ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಬಂದು, ಕ್ಯಾನ್ ಐ ಗೆಟ್ SNQ ಇನ್ ಸೆಕೆಂಡ್ ರೌಂಡ್. ಫಸ್ಟ್ ರೌಂಡಲ್ಲಿ SNQ ಕೋಟ ಸಿಕ್ಕಿಲ್ಲ, ಬಟ್ ಸೆಕೆಂಡ್ ರೌಂಡಲ್ಲಿ ಸಿಕ್ಕಬಹುದಾ ಅಂತ. ಸೊ ಇದ್ರ ಆನ್ಸರ್ ಬಂದ್ಬಿಟ್ಟು ಹೌದು, ಸಿಕ್ಬೋದು. ತಮಗೆ ಅಕಸ್ಮಾತ್ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಲಿಲ್ಲ ಅಂದರೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸೆಕೆಂಡ್ ರೌಂಡಲ್ಲಿ ಸಿಕ್ಕುತ್ತೆ. ಯಾಕಪ್ಪ ಅಂತಂದರೆ SNQ ಕೋಟಾಸ್ ಎಲ್ಲ ಕಂಪ್ಲೀಟ್ಲಿ ಫಿಲ್ ಆಗಿರೋದಿಲ್ಲ ಫಸ್ಟ್ ರೌಂಡಲ್ಲಿ, ಓಕೆನಾ. ಸೊ ಫಿಲ್ ಆಗಿದ್ರು ಕೂಡ ಕೆಲವ್ರು ಬಿಟ್ಟಿರ್ತಾರೆ ಆ ಸೀಟನ್ನು. ಸೊ ಅಂಥ ಟೈಮಲ್ಲಿ ತಾವು SNQ ತೊಗೊಬೋದು ಸೆಕೆಂಡ್ ರೌಂಡಲ್ಲಿ, ಓಕೆನಾ. ಸೊ ಇದಕ್ಕೆ ಬೆಸ್ಟ್ ಏನಪ್ಪ ಅಂತಂದರೆ, SNQ ಕೋಟಾ ಸಿಕ್ಕಬೇಕು ಅಂದರೆ ಯಾವ ಸೀಟಿಗೆ ಸಿಕ್ಕಬೇಕು ಅಂತಿರೋದು ಅದನ್ನು ತೊಗೊಂಡೋಗಿ ಫಸ್ಟ್ ಪ್ರಯಾರಿಟಿ ಕೊಡಿ, ಓಕೆನಾ. ಹೈಯೆಸ್ಟ್ ಪ್ರಯಾರಿಟಿ ಕೊಡಿ ಅದಕ್ಕೆ, ಓಕೆ. ಸೊ ಇದು SNQ ಕೋಟಾ ರಿಲೇಟೆಡ್ ಆಯಿತು. ನೆಕ್ಸ್ಟು ಇನ್ನೊಂದು ಪಾಯಿಂಟ್ ಬಂದ್ಬಿಟ್ಟು, ಇದು ವೆರಿ ಇಂಪಾರ್ಟೆಂಟ್ ಕ್ವಶನು. ನೀವು ಫಸ್ಟ್ ರೌಂಡಲ್ಲಿ ಯಾವುದೋ ಸೀಟನ್ನು ನೀವು ಬ್ಲಾಕ್ ಮಾಡಿರ್ತೀರ ಅಂದರೆ ಹೋಲ್ಡ್ ಮಾಡಿರ್ತೀರ ಅಂದ್ಕೊಳ್ಳಿ, ಅದನ್ನೇ ಎಕ್ಸ್ಟೆಂಡೆಡ್ ರೌಂಡ್ ತನಕ ಹೋಲ್ಡ್ ಮಾಡ್ಕೊಂಡು ಹೋಗ್ಬೋದಾ ಇಲ್ವಾ ಅನ್ನೋದು ಕ್ವಶನ್ನು, ಓಕೆನಾ. ಸೊ ಈ ಕ್ವಶನ್ಗೆ ಹೌದು, ನೀವು ಹೋಲ್ಡ್ ಮಾಡಿಕೊಂಡು ಎಕ್ಸ್ಟೆಂಡೆಡ್ ರೌಂಡ್ ತನಕ ಹೋಗ್ಬೋದು. ಬಟ್ ಒಂದು ಪ್ರಾಬ್ಲಮ್ ಬರುತ್ತೆ, ಏನಪ್ಪ ಅಂತಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿದ ಸೀಟನ್ನೇ ತಮಗೆ ಎಕ್ಸ್ಟೆಂಡೆಡ್ ರೌಂಡ್ ತನಕ ತೊಗೊಂಡೋಗ್ಬೇಕು ಅಂತಂದರೆ ಸೆಕೆಂಡ್ ರೌಂಡಲ್ಲೂ ಅದೇ ಸಿಕ್ಕಬೇಕು ಅಂದರೆ ಬೆಸ್ಟ್ ಐಡಿಯಾ ಏನಪ್ಪ ಅಂತಂದರೆ ತೊಗೊಂಡೋಗಿ ಆ ಸೀಟ್ನ ಟಾಪಲ್ಲಿ ಹಾಕಿ, ಫಸ್ಟ್ ಪೊಸಿಷನಲ್ಲಿ ಹಾಕಿ. ಯಾಕೆ ಅಂತ ನಾನು ಹೇಳ್ತೀನಿ ನೋಡಿ, ಓಕೆನಾ. ಸೊ ಇವಾಗ 3C ಸಿಕ್ತು ಅಂದ್ಕೊಳ್ಳಿ ಫಸ್ಟ್ ರೌಂಡಲ್ಲಿ, ಚಾಯ್ಸ್ 2 ಸೆಲೆಕ್ಟ್ ಮಾಡಿದಿರಾ, ಓಕೆನಾ. ಸೊ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಕೆಳಗಡೆ ಇರೋ ಡಿಲೀಟ್ ಆಗಿರುತ್ತೆ, ಈ 3 ಉಳ್ಕೊಂಡಿರುತ್ತೆ.
ಅಕಸ್ಮಾತ್ ಸೆಕೆಂಡ್ ರೌಂಡಲ್ಲಿ ಏನಾದರೂ 1A ಅಲಾಟ್ ಆಗ್ಬಿಡ್ತು ಅಂದ್ಕೊಳ್ಳಿ, ಅಕಸ್ಮಾತು, ಓಕೆ, ಅಂಥ ಟೈಮ್ನಲ್ಲಿ ತಾವು 1A ಮತ್ತು 3C ಮಧ್ಯೆ ಚೂಸ್ ಮಾಡೋಕ್ಕೆ ಬರೋದಿಲ್ಲ ಅಂತ ತಮಗೂ ಗೊತ್ತಿದೆ, ಅವಾಗ 1Aಗೆ ಹೋಗಬೇಕಾಗತ್ತೆ. ಸೊ ಹಾಗಾಗಿ ಬೆಸ್ಟ್ ಪ್ರಾಕ್ಟೀಸ್ ಏನಪ್ಪ ಅಂದರೆ ಅಂಥ ಟೈಮಲ್ಲಿ ತಾವು 3Cನ ತೊಗೊಂಡೋಗಿ ಟಾಪಿಗೆ ಹಾಕಿ, ಓಕೆನಾ, ಫಸ್ಟಿಗೆ ಹಾಕಿ, ಜೊತೆಗೆ ಇದೇ ಸೀಟ್ ಅವಾಗ ಮತ್ತೆ ಸೆಕೆಂಡ್ ರೌಂಡಲ್ಲಿ ಕೂಡ ಅಲಾಟ್ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಏನು ಮಾಡ್ರಪ್ಪ ಅಂದರೆ ಅಲ್ಲೂ ಕೂಡ ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದು ಐಡಿಯಾ ಬಂದ್ಬಿಟ್ಟು, ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಕ್ಕಿಂತ ಮುಂಚೆ ತಾವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಲ್ಲದೆ ನಮ್ಮದು ಸ್ಪೋಕನ್ ಇಂಗ್ಲೀಷ್ ಚಾನಲ್ ಇದೆ, ತಮಗೆ ಇಂಜಿನಿಯರಿಂಗ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇಂಗ್ಲೀಷು. ಸೊ ಹಾಗಾಗಿ ಆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಿಂಕ್ನ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ಸಲ್ಲಿ ಕೊಟ್ಟಿರ್ತೀನಿ, ಓಕೆನಾ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಚಾಯ್ಸ್ 2 ಸೆಲೆಕ್ಟ್ ಮಾಡ್ತೀರಾ ಅಂದ್ಕೊಳ್ಳಿ. ನಿಮಗೆ ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಯಾವುದೇ ರೀತಿ ಫೀ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ, ಓಕೆನಾ. ಬಟ್ ಸೆಕೆಂಡ್ ರೌಂಡಲ್ಲಿ ನಾವು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಫೀ ಪೇ ಮಾಡಬೇಕಾಗುತ್ತೆ ಸೀಟ್ ಹೋಲ್ಡ್ ಮಾಡೋದಕ್ಕೆ. ಸೊ ಅದು ಎಷ್ಟು ಪೇ ಮಾಡಬೇಕು ಅದೆಲ್ಲ ಕೂಡ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತೀನಿ ನಾನು, ಓಕೆನಾ. ಸೊ ಒಂದು ಜ್ಞಾಪಕ ಇಟ್ಕೊಂಡಿರಿ, ಆವಾಗ ಫೀ ಪೇ ಮಾಡಬೇಕಾಗುತ್ತೆ, ಓಕೆ. ಸೊ ಈಗ ವೆರಿ ವೆರಿ ಇಂಪಾರ್ಟೆಂಟು ಕಾಷನ್ ಪಾಯಿಂಟ್ಗಳೇನಪ್ಪ ಅಂತಂದರೆ, ಅಕಸ್ಮಾತ್ ತಮ್ಮದೇನಾದರೂ ಬಿಲೋ 50K ರ್ಯಾಂಕ್ ಇತ್ತು ಅಂದರೆ ನೀವು ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗೋ ಅವಶ್ಯಕತೆ ಇಲ್ಲ, ನಿಮಗೆ ಗುಡ್ ಕಾಲೇಜಸ್ ಸಿಕ್ಕಿರುತ್ತೆ, ಓಕೆನಾ. ಸೊ ಹಾಗಾಗಿ ನನ್ನ ಪ್ರಕಾರ ನೋಡಿದ್ರೆ 1 lakh ತನಕನೂ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗೋ ಅವಶ್ಯಕತೆ ಇಲ್ಲ. ಬಟ್ ಅಕಸ್ಮಾತ್ ಏನಾದ್ರು ತಮಗೆ ಇಲ್ಲ ನನಗೆ ಇದೇ ಕಾಲೇಜೇ ಬೇಕು, ಪರ್ಟಿಕ್ಯುಲರ್ ಸೀಟೇ ಬೇಕು, ಅದಿಲ್ಲ ಅಂದರೆ ನಾನು ಇಂಜಿನಿಯರಿಂಗೇ ಮಾಡಲ್ಲ ಅಂತ ಆ ರೀತಿ ಏನಾದರೂ ಮೈಂಡ್ ಸೆಟ್ ಇತ್ತು ಅಂದರೆ ಅಂಥ ಟೈಮಲ್ಲಿ ಮಾತ್ರ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗಿ. ಯಾಕಪ್ಪ ಈ ಪಾಯಿಂಟನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಎಷ್ಟೊಂದು ಒಳ್ಳೆ ಕಾಲೇಜಸ್, ಟಾಪ್ ಕಾಲೇಜಸ್ ಅನ್ಬೋದು, ಅಥವಾ ಒಳ್ಳೆ ಸೀಟ್ಸ್ ಯಾವುದಿರುತ್ತೆ ಅದು ಯಾವುದು ಕೂಡ ಎಕ್ಸ್ಟೆಂಡೆಡ್ ರೌಂಡ್ ತನಕ ಹೋಗೋದಿಲ್ಲ. 99% ಎಲ್ಲ ಕೂಡ ಸೆಕೆಂಡ್ ರೌಂಡಲ್ಲೇ ಫಿಲ್ ಆಗಿಬಿಟ್ಟಿರುತ್ತೆ, ಓಕೆನಾ. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟು. ಇವಾಗ RVCS, ಇವಾಗ BMS, ಇವಾಗ ಟಾಪ್ 20 ಕಾಲೇಜಸ್ಸು, ಟಾಪ್ 30 ಕಾಲೇಜಸ್ ಏನಿದೆ ಅವೆಲ್ಲ ಮೈನ್ ಬ್ರಾಂಚಸ್ದು ಎಕ್ಸ್ಟೆಂಡೆಡ್ ರೌಂಡ್ ತನಕ ಹೋಗೋದೇ ಇಲ್ಲ, ಹೋಗೋದು ತುಂಬ ರೇರು. ಹೋದರೂ ಕೂಡ ಎಷ್ಟಿರುತ್ತೆ, 1-2 ಸೀಟ್ ಉಳಿದಿರುತ್ತೆ ಅಷ್ಟೇ, ಓಕೆನಾ. ಸೊ ಹಾಗಾಗಿ ಇದೊಂದು ಕಾಷನ್ ಪಾಯಿಂಟ್ ಆಯಿತು. ನೆಕ್ಸ್ಟ್ ಕಾಷನ್ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ, ಅಕಸ್ಮಾತ್ ನೀವು ಸೆಕೆಂಡ್ ರೌಂಡಿಗೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ, ಹೋಗಬೇಕಾದ್ರೆ ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಕೆಂಡ್ ರೌಂಡಲ್ಲಿ, ಓಕೆನಾ. ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗ್ತೀರಾ ಅಂದರೆ ಯಾವುದೇ ಕಾರಣಕ್ಕೂ ಚಾಯ್ಸ್ 3ನ ಸೆಲೆಕ್ಟ್ ಮಾಡಬೇಡಿ ಸೆಕೆಂಡ್ ರೌಂಡಲ್ಲಿ, ಓಕೆನಾ. ಯಾಕೆ ಅಂತಂದರೆ ತಮಗೆ ಬ್ಯಾಕಪ್ ಆಪ್ಷನ್ ಇರೋದಿಲ್ಲ. ಒಂದು ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಅಕಸ್ಮಾತ್ ಏನಾದರೂ ಸೆಕೆಂಡ್ ರೌಂಡಲ್ಲಿ 3C ಅಲಾಟ್ ಆಗಿತ್ತು ಅಂದ್ಕೊಳ್ಳಿ, ಓಕೆನಾ. ಸೊ ಅವಾಗ ಸುಮ್ಮನೆ ನಿಮಗೆ ಇನ್ನೂ ಬೆಟರ್ ಸೀಟ್ ಬೇಕು ಅಂತಂದರೆ, ಇವಾಗ 1A 2B ಬೇಕು ಅಂತಂದರೆ ತಾವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ಇದು ಡಿಲೀಟ್ ಆಗಿಬಿಡುತ್ತೆ. ಆಮೇಲೆ ಏನಾಗುತ್ತೆ, ಎಕ್ಸ್ಟೆಂಡೆಡ್ ರೌಂಡಲ್ಲಿ ಯಾವ್ದಾದ್ರು 5E ಅಲಾಟ್ ಆಗೋಯ್ತು ಅಂದ್ಕೊಳ್ಳಿ, ಇದು ಬ್ಯಾಡ್ ಸೀಟ್ ಅಂದ್ಕೊಳ್ಳಿ, ಅಂಥ ಟೈಮಲ್ಲಿ ತಮಗೆ ಬೇರೆ ಚಾಯ್ಸೇ ಇಲ್ಲ ಅಂದರೆ ಕೌನ್ಸಿಲಿಂಗು ಕೂಡ ಎಕ್ಸಿಟ್ ಮಾಡೋದಕ್ಕಾಗಲ್ಲ, 5Eಗೆ ಸೇರ್ಕೊಬೇಕಾಗುತ್ತೆ. ಸೊ ಹಾಗಾಗಿ ಎಕ್ಸ್ಟೆಂಡೆಡ್ ರೌಂಡಲ್ಲಿ ತಮಗೆ ಆಪ್ಷನ್ ಇರೋದಿಲ್ಲ, ತಾವು ಕೌನ್ಸಿಲಿಂಗಿಂದ ಅವಾಗ ಎಕ್ಸಿಟ್ ಆಗೋಕ್ಕಾಗೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ಚಾಯ್ಸ್ 3ನ ಸೆಕೆಂಡ್ ರೌಂಡಲ್ಲಿ ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ವೆರಿ ವೆರಿ ರಿಸ್ಕಿ ಅದು. ಬ್ಯಾಕಪ್ ಆಪ್ಷನ್ ಕೂಡ ತಮಗಿರೋದಿಲ್ಲ. ಇನ್ನೊಂದು ಪಾಯಿಂಟು, ಯಾರ್ಯಾರು ಡ್ರಾಪರ್ಸ್ ಇದ್ದಾರೆ ಅಥವಾ ಮ್ಯಾನೇಜ್ಮೆಂಟ್ ಸೀಟಲ್ಲಿ ಆಗಲೇ ಜಾಯ್ನ್ ಆಗಿಬಿಟ್ಟಿದ್ದಾರೆ ಮತ್ತು JEಗೆ ಹೋಗೋವಂಥವ್ರು, ಸೊ ಒಟ್ಟಿನಲ್ಲಿ ಯಾರ್ಯಾರು ಸೀರಿಯಸ್ ಇಲ್ಲ KCET ಕೌನ್ಸಿಲಿಂಗ್ ರಿಲೇಟೆಡ್ ಅಂಥವರು ಸೆಕೆಂಡ್ ರೌಂಡಲ್ಲೇ ಚಾಯ್ಸ್ 4 ಚೂಸ್ ಮಾಡ್ಕೊಂಡು ಎಕ್ಸಿಟ್ ಆಗಿಬಿಡಿ. ಇಲ್ಲ ನೀವು ಎಕ್ಸ್ಟೆಂಡೆಡ್ ರೌಂಡಿಗೆ ಹೋದ್ರಿ ಅಂದರೆ ತಾವು ಯಾವ ಸೀಟ್ ಅಲಾಟ್ ಆಗುತ್ತೋ ಅದಕ್ಕೆ ಹೋಗಲೇಬೇಕಾಗುತ್ತೆ, ಅಲ್ಲಿ ಕ್ಯಾನ್ಸಲ್ ಮಾಡೋ ಆಪ್ಷನ್ನೇ ಇರೋದಿಲ್ಲ. ಸೊ ಹಾಗಾಗಿ ಅಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ಆಮೇಲೆ ಫೈನ್ ಕಟ್ಟಬೇಕಾಗುತ್ತೆ, ಓಕೆನಾ. ಅಪ್ ಟು 5 lakh rupees ಫೈನ್ ಕಟ್ಟಬೇಕಾಗುತ್ತೆ. ಸೊ ಹಾಗಾಗಿ ಅದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೀರಿಯಸ್ ಇಲ್ಲ ಅಂದರೆ ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡು ಎಕ್ಸಿಟ್ ಆಗಿ, ಓಕೆನಾ. ಸೊ ಇದು ಈ ವಿಡಿಯೋದ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಆಗಿತ್ತು, ಓಕೆನಾ. ಸೊ ಇದೇ ರೀತಿ ವಿಡಿಯೋಸ್ ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಕ್ಲೆವರ್ ವೆಂಟ್.